ಫಸ್ಟ್ ಟೈಮ್ ನಾವು ಸ್ಕೂಲಿಂದ ಬಿದ್ದು ಬಂದಿದ್ದಾನೆ. ಅವ್ರ ಅಮ್ಮನ ರಿಯಾಕ್ಷನ್ ಹೆಂಗಿದೆ ನೋಡೋಣ. ಹೆಂಗೆ ಏಟ್ ಮಾಡ್ಕೊಂಡು ಮಗುಗೆ ಹೆಂಗಮ್ಮ ಏಟಾಯ್ತು ದೇವ್ರೆ. ಎಷ್ಟು ಓದಿದೆ ನೋಡಿ ಅದು ಅಲ್ವಾ. ಪಿಸಕ್ಕರ ತಿಂತವನೇ ಮಗ. ಖಾರ ಐತೆ ಮಗ ಎದುರಿಸ್ರು ಬಿಡ್ತಾರೆ ಕೆರಡಿ ನಡ್ಕಂತ. ಕನ್ನಡಿ ಹೆಂಗ್ ನೋಡ್ಕೊಂತಾನೆ ಗೊತ್ತಮ್ಮ. ಗೈಸ್ ನಮ್ಮಮ್ಮ ಎಡಿಟ್ ಮಾಡೋದ್ ಕಲ್ತ್ಕೊಬೇಕು ನಾನು ಅಂತ ಹೇಳಿಸ್ಕೊಂಡು ಮಾಡ್ತಾ ಇದ್ದಾರೆ ಗೈಸ್. ರೇಗ್ತಾ ಇದ್ದಾರೆ ಗೈಸ್. ನಾನು ಸರಿ ಡೈಲಾಗ್ ಎಲ್ಲ ಮರ್ತೋಗ್ತಾ ಇದ್ದೀನಿ ನಾನು ಸಿಕ್ಕಾಪಟ್ಟೆ. ಹಂಗೆ ಶಾರ್ಟ್ ಟರ್ಮ್ ರಿಮೆಂಬರಿ ಲಾಸ್ ಆಗ್ತಾ ಇದೆ. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಏನು ನಿನ್ನ ಬಗ್ಗೆನೇ ಮಾತಾಡ್ತಾ ಇರೋದು. ಝೂಮ್ ಮಾಡೋದನ್ನ ನಿನ್ನ ಬಗ್ಗೆನೇ ಮಾತಾಡ್ತಾ ಇರೋದು. ನೀನು ನಾನು ನಿಜವಾಗ್ಲೂ ಹೆಂಗೆ ಗೊತ್ತಾ, ನೋಡೋಕೆ ಸುಂದರವಾಗಿದ್ದರೆ ಸಾಲದು ಆಯ್ತಾ, ಬುದ್ಧಿನೂ ಇರ್ಬೇಕು ತಲೆಯಲ್ಲಿ, ಸ್ವಲ್ಪ ಒಳ್ಳೆಯದಂತ ಅನ್ಸ್ಕೊಬೇಕು. ಪಪ್ಪ ಯಾಕೆ ಪಪ್ಪ ಹಿಂಗೆಲ್ಲ ಬೈತಾ ಇದೆಯಾ? ಏನು ನಿನ್ನ ಮಗ ತಾನೇ ನಾನು, ನಿನ್ಗಿದ್ರೆ ತಾನೇ ನನಗೆ ಬುದ್ಧಿ ಇರೋದಕ್ಕೆ. ನನ್ನ ಮಗ ಅಲ್ವಾ? ಅದೆಲ್ಲಿಂದ ಹುಳ ಎಲ್ಲ ಬರ್ಸ್ಕೊ ಬರ್ತೀಯೋ? ನನಗೆ ಸುಮ್ಮನೆ ಬಂದ್ಬಿಡುತ್ತೆ ಮಮ್ಮಿ. ಸುಮ್ಮನೆ ಕೂತಿರ್ತೀನ ಓಡಿ ಬಂದ್ಬಿಡ್ತೀನಿ. ನಾನು ಕೆಟ್ಟಾಗ್ತೀನಿ ಮಮ್ಮಿ ಅವಾಗ ಅದಿದ್ರೆ ಚಂದ ಒಂಥರ. ನಾನಂತೂ ಅದು ಎಷ್ಟು ನೋಡ್ತೀನಿ ಗೊತ್ತಾ, ಈ ರಿಯಲ್ ಡಾಗ್ಗೆ ಅವರು ವಾಯ್ಸ್ ಓವರ್ ಮಾಡ್ಬಿಟ್ಟು ಹಾಕ್ತಾರೆ ಗೊತ್ತಾ, ಸಕ್ಕತ್ತಾಗಿರುತ್ತೆ. ಮಮ್ಮಿ ನಂಗೆ ಅದು ಬಂದ್ರೆ ಚಂದ, ಯಾವಾಗಲೂ ಕೆರ್ಕೊಂಡಿರ್ತೀನಿ ಮಮ್ಮಿ, ಸುಖ ಇರ್ತದೆ ಮಮ್ಮಿ. ಅಲ್ಲೇನ ಅಯ್ಯೋ ಎಲ್ಲ ಪಪ್ಪಂಗೆಲ್ಲ ಗೊತ್ತಾಗಬೇಕು ಸಿಕ್ಕಿತ್ತು. ನಾನೇ ಬೇಕಂತ ಬಸ್ಕೊಳ್ಳೋದು ಗೊತ್ತಾ, ಹೋಗೋದು ಕುಂಡಿ ಎಲ್ಲ ಉಸ್ತೀನಿ ಮಣ್ಣಲ್ಲಿ, ಅಲ್ಲಿಂದ ಬರುತ್ತೆ ನನಗೆ ಗೊತ್ತಾ. ಈಶಾ ಸುಮ್ಮನಿರು ಮಗ್ನೆ, ಏನಕ್ಕೆ ಹಿಂಗೆ ಮಾಡ್ತೀಯವ? ಅದಿನ್ನ ಎಲ್ಲ ಉದುರ್ತಿದೆ ಹುಳ ಎಲ್ಲ, ವೆಯ್ಟ್ ಮಾಡು ಸರಿ ಹೋಗ್ತೀಯಾ. ಪಾಪ ಇಲ್ಲಿ ನೋಡು ಬಾ, ಅವನಿಗೆ ಊಟ ಹಾಕ್ಬೇಕು, ನಾನು ಇತ್ತು ಡೋಸ್ ಮಾಡೋದು. ನೀವು ಅದನ್ನು ತೊಗೊಂಡೋಗಿ ಕೊಟ್ಬಿಟ್ಟು ಬಂದ್ಬಿಡಿ ಅವಳದು ಈಗಲೇ ಪ್ಲೀಸ್. 1 hour ಆಗೋಗುತ್ತೆ, ಈಗಲೇ ಹೋಗಿ ಕೊಟ್ಬಿಡಿ. ಇರುತ್ತೆ 10 ಗಂಟೆ, ನಾನು ಎಲ್ಲಿದೆಯೋ ಅಲ್ಲಿ ಕೊಟ್ಬಿಟ್ಟು ಬಂದ್ಬಿಡಿ. ಗೈಸ್ ಇದನ್ನ ಫಿಲ್ ಮಾಡ್ತಾ ಇದ್ದೀನಿ ಇವತ್ತು ನಾನು. ಇದರಲ್ಲಿ ಮದರ್ಸ್ ನೇಮ್ ಬರೆಯೋವಾಗ ನನಗೆ ಒಂಥರ ನಗು ನಗು ಬರ್ತಾ ಇದೆ, ಒಂಥರ ನಾಚಿಕೆ ಥರ ಆಗ್ತಾ ಇದೆ ಗೈಸ್. ಬಾಯ್. ನೋಡಿ ಅಲ್ಲೋಡಿ ಅವನ್ನ, ಯಾವಾಗೂ ಅಲ್ಲೇ ಇರುತ್ತೆ ಕೈ. ಮಾಡಿಸ್ಲೇಬೇಕು. ಬಾಯ್ ಮಗನೇ. ಐ ಲವ್ ಯು ಆನವ್. ಆ ಗೋಡೆ ಮೇಲೆ ಕೈ ತೆಗಿ. ಅಪ್ಪ ದೇವ್ರೆ. ಈಶಾ ಗೈಸ್, ಆನವ್ಗೆ ಮತ್ತು ಅಮೇಯಾಗೆ ದೇ ಆರ್ ಅ ಗ್ಯಾಸಿ ಬೇಬಿ, ಓಕೆನಾ. ಸೊ ಇದನ್ನು ಆನವ್ಗೂ ಅಷ್ಟೇ ಇವಳಿಗೂ ಅಷ್ಟೇ ಹಾಕ್ಕೊತಾನೆ ಬಂದಿದ್ದೀನಿ, ಬಿಕಾಸ್ ಅವ್ರಿಗೆ ಸ್ವಲ್ಪ ಗ್ಯಾಸ್ ಆಗುತ್ತೆ. ಎಲ್ಲ ಮಕ್ಳಿಗೆ ಆಗುತ್ತೆ, ಸ್ವಲ್ಪ ಇವ್ರಿಗೆ ಕೌಂಟ್ ಜಾಸ್ತಿ. ಇದು ವಿಟಮಿನ್ D3 ಡೈಲಿ ಹಾಕ್ತೀನಿ. ಇದು ಇವಾಗ ರೀಸೆಂಟಾಗಿ ಬರ್ಕೊಟ್ಟಿದ್ದಾರೆ ಅವಳಿಗೆ. ಇದನ್ನು ಆನವ್ಗೂ ಆಗ್ತಿದ್ದೆ ಅಂತ ನಾನು ಟೈಮೆಂಟ್. ಆಮೇಲೆ ಡಮಸ್ಟಾಲ್ ಕಕ್ಕೊಂತಾಳಲ್ವಾ, ಅದಕ್ಕೆ ನೋಡಿ ಮಾತಾಡ್ತಾ ಇದ್ದಾಳೆ. ಸೊ ಇದು ಕಾಲಿಕೇಡ್ SOS ಯಾವಾಗಾದರೂ ಎಮರ್ಜೆನ್ಸಿ ಆ ಥರ ಏನಾರ ಮಾಡಿದ್ರೆ ಹಾಕ್ಕೊಳ್ಳೋದು. ಆ್ಯಂಡ್ ಇದು ಸ್ಟಾರ್ಟಿಂಗ್ ಬೇಬಿಗೆ ಕೊಡ್ತಾರೆ, ಇದು ನೋಸ್ ಡ್ರಾಪ್ಸ್ ಸ್ಟಾರ್ಟಿಂಗ್ ಬೇಬಿಗೆ ಕೊಡ್ತಾರೆ. ಆಮೇಲೆ ಇದು ಯಾಮೋ ಡ್ರಾಪ್ಸ್ ಅಂತ ಹಾಲಲ್ಲಿ ಹಾಕ್ಕೊಡಿ ಅಂತ ಹೇಳ್ತಾರೆ. ಹೇ ಇದು ಎಷ್ಟು ಕಾಸ್ಟ್ಲಿ ಗೊತ್ತಾ ಗೈಸ್, ನೋಡಿ ಕರಳೆಲ್ಲ ಬಿಸಿಯಾಗಿದೆ ಅಂತ ಅಂದ್ಬಿಟ್ಟು ಕೊಡ್ತಾರೆ ಇದನ್ನು. 900 rupees. ಯೂನಿಕ್ ಫ್ಲೋರಾ ಅಂತ ನೋಡಿ. ಕಾಸ್ಟ್ಲಿ ಮಕ್ಕಳು ನೀವು ಗೊತ್ತಾ, ಕಾಸ್ಟ್ಲಿ ನೀವು ಕಾಸ್ಟ್ಲಿ ರೀ ನೀವು, ಕಾಸ್ಟ್ಲಿ ರೀ. ಹಾಯ್ ಮಾಡಿ ಎಲ್ರಿಗೂ. ಹಾಯ್ ಎಲ್ರಿಗೂ. ಅಳ್ಬಾರ್ದಮ್ಮ. ಗೈಸ್ ನಮ್ಮಮ್ಮ ಎಡಿಟ್ ಮಾಡೋದು ಕಲ್ತ್ಕೊಬೇಕು ನಾನು ಅಂತ ಹೇಳಿಸ್ಕೊಂಡು ಮಾಡ್ತಾ ಇದ್ದಾರೆ ಗೈಸ್.
ನೋಡಿ ನಾವು ಇಷ್ಟು ದೊಡ್ಡ ಮಕ್ಳಿದ್ರು ನಮ್ಮ ಅಮ್ಮಂಗೆ ಪಾಪ. ಗೈಸ್ ಅಮೇಯ ಎದ್ದಿದ್ದಾಳೆ. ನಾನು ಅವಾಗಿಂದ ರೆಡಿ ಆಗಬೇಕು ಅಂತ ಕಾಯ್ತಿದ್ದೀನಿ, ಆದರೆ ರೆಡಿ ಆಗೋಕ್ಕೆ ಆಗ್ತಾಯಿಲ್ಲ. ನಮ್ಮಮ್ಮ ಪಾತ್ರೆ ಬೆಳಗ್ತಾ ಇದ್ದಾರೆ. ಇವತ್ತು ಆಂಟಿ ಬಂದಿಲ್ಲ ಅಲ್ಲ ಹೆಲ್ಪ್ ಮಾಡಲಿಕ್ಕೆ, ಸೊ ಹಾಗಾಗಿ. ಆದರೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಅಂದೆ. ನಮ್ಮಮ್ಮ ನೀನೇನು ಮಾಡೋ ಹಾಗಿಲ್ಲ ಬಾಣಂತಿ ಅಂತ ಹೇಳಿದ್ರು. ಸೊ ಇನ್ನೊಂದು ವಿಷಯ ಏನಂದರೆ, ಈಗ 3 ಗಂಟೆ ಆಗೋಗ್ತಿದೆ ಆಲ್ರೆಡಿ, ಇನ್ನು ನಾವು ಮತ್ತೆ ಅವ್ರ ಡ್ಯಾಡಿ ಬಂದಿಲ್ಲ. ಇಷ್ಟೆಲ್ಲ ಇರುತ್ತೆ ಗೈಸ್. ಈಗ ಹೆಲ್ಪ್ಗೆ ಇದ್ದರೂ ಕೂಡ ನಮಗೆ ನಮ್ಮದೇ ಆದಂಥ ಕೆಲಸಗಳಿರುತ್ತೆ. ಅಮೇಯಾಗೆ ಫೀಡ್ ಮಾಡೋದು, ಕ್ಲೀನ್ ಮಾಡೋದು, ಅದು ಇದು ಅಂತ ಸಣ್ಣ ಪುಟ್ಟ ಕೆಲಸಗಳೇ ಎಷ್ಟಿರುತ್ತೆ. ಆದ್ರೂ ಹೆಲ್ಪರ್ ಇದ್ದಾರಲ್ವಾ, ನೀವೇನು ಮಾಡ್ತೀರಾ, ನೀವು ಫ್ರೀಯಾಗೇ ಇರ್ತೀರಲ್ವ ಅಂತ ಅನ್ಕೊಂತಾರೆ ಇದಷ್ಟು ಜನ. ಅನ್ಕಂಡ್ಲಿ ಅಂತ ಸುಮ್ಮನೆ ಆಗ್ಬಿಡೋದು. ಐ ಆಮ್ ವೆಯ್ಟಿಂಗ್ ಫಾರ್ ಮೈ ಹಸ್ಬೆಂಡ್ ಆನ್ ಮೈ ಬೇಬಿ. ಇವನು ನೋಡಿ, ಚೆನ್ನಾಗಿದ್ದೀರಾ? ಹಾಂ ಹಾಂ ಅಳುತ್ತಿರುವಳು ಫೋನೆಲ್ಲ ವ್ಲಾಗ್ ಮಾಡ್ತಾ ಇದ್ದೆ. ಇವತ್ತು ಫಸ್ಟ್ ಟೈಮ್ ನಾವು ಸ್ಕೂಲಿಂದ ಬಿದ್ದು ಬಂದಿದ್ದಾನೆ. ಅವ್ರ ಅಮ್ಮಂದು ರಿಯಾಕ್ಷನ್ ಹೆಂಗಿದೆ ನೋಡೋಣ. ಅವ್ರಮ್ಮ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಬಾ ಮಮ್ಮಿ ಬಾ. ಹೋಗ್ತಾ ನೀವು ಪ್ಯಾಂಟ್ ತಾನೇ ಹಾಕೊಂಡು ಹೋಗಿದ್ರಿ. ನನಗೆ ಯಾಕೆ ಬಾ ಹೇಳ್ತೀಯಾ? ನೋಡೋಣ ನಿಮ್ಮಮ್ಮ ಏನಂತಾರೆ ಅಂತ. ಒಳಗಡೆ ಅವನೇ. ಹಲೋ, ಯಾರಲ್ಲಿ? ನಾವು ಫಸ್ಟ್ ಟೈಮ್ ಬಿದ್ದು ಬಂದವನೇ ಸ್ಕೂಲಲ್ಲಿ. ಸುಬ್ಬಿ ಇದಕ್ಕೂ ಫಸ್ಟ್ ಹೇಳ್ತೀನಿ. ಅವ್ರು ಹೇಳಿದ್ರು ಮಕ್ಕಳು ಆಟಾಡ್ತಾ ಎಷ್ಟು ಬೇಗ ಕಣ್ಣಿಡಿದೆ ನೋಡ್ತೀನಿ ನಾನು. ತೋರಿಸ್ತವನಾ? ಅವನ ಮುಖ ನೋಡು, ಮುಖ ಹಣೆ ನೋಡು. ಏನ್ ಮಾಡ್ದೆ? ನೂಕಿರ್ತಾನೆ ಅಲ್ಲಿ ಯಾರನಾರ. ಮತ್ತೆ ಇವನು ಹೆಂಗೆ ಬಿದ್ದಿರ್ತಾನೆ? ಪ್ಯಾಂಟ್ ಹಾಕೊಂಡೋಗಿ ಚಡ್ಡಿ ಹಾಕೊಂಡ್ ಬಂದ ನೋಡು. ಏನಂದ್ರು ಅವರು? ಅದೇ ಬ್ರೇಕ್ ಟೈಮಲ್ಲಿ ಮಕ್ಕಳು ಆಟಾಡ್ತಾ ಆಗಿರ್ಬೇಕಾದ್ರೆ ಬಿದ್ದುಬಿಟ್ಟ ಸರ್, ಅಲ್ಲಿ ಒಂಚೂರು ಊದ್ಬಿಟ್ಟಿದೆ ಅಂತ ಅವ್ರು ಹೇಳಿದ್ರು. ಏನು ಮಾಡೋಕ್ಕಾಗುತ್ತೆ ಪಾಪ ಅವ್ರೂ. ಆನಾ ಅಮ್ಮ ಅದೇನೋ ಕಳಿಸಿದ್ರು, ಸ್ಕೂಲ್ ಹತ್ರ ಹೋಗ್ಬಿಟ್ಟು ಬನ್ರಿ ಮಧ್ಯದಲ್ಲೇನೆ ಭಯ ಆಗುತ್ತೆ ಅಂತ. ಅದು ನಡಿ ಏನು ಎತ್ಕೊಂತಾರೆ. ನಾನು ಅದಕ್ಕೆ ಅಂದೆ ಅಮ್ಮ ಅವ್ರಿಗೆ ಫೋನ್ ಮಾಡಿ ಹೇಳಿ, ಗಾಡಿನೂ ಏನೂ ಇಲ್ಲ, ಅವರೇ. ಇದು ಆ್ಯಪಲ್ದು ಏನೋ ಕಟ್ ಮಾಡೋ ಥರ ಕಳಿಸಿದ್ದಾರೆ ವಿಷಯಲ್ಲಿ. ಇಲ್ಲಿದೆಯೇನೋ ಪಾಪ ಎಲೆ ಎಲ್ಲ ಕಡ್ದಾಕಿ ಅದೇನು ದೊಡ್ಡ ದೊಡ್ಡ ನೊಣ ಎಲ್ಲ ಉಳ್ಕೊಂಡ್ಬರ್ತಾ ಇದೆ ಸರ್ನ. ಅದು ಕಟಿಂಗ್ ಮಾಡಿಸ್ಬಿಟ್ಟವ್ರಲ್ಲ, ಹುಚ್ಚ ಔಡನ್ನು ಕಟಿಂಗ್ ಮಾಡಿಸೋದಕ್ಕೆ. ಏನವ್ವ ಏನ ಮಗನೇ ನೋಡಿದ್ರೆ ಅಲ್ಲಿ ಓಡೋದೇ ಗೊತ್ತಾ, ಅಲ್ಲಿಂದ ಹೋಗಿ ಅದೇನು ಆಟ ಸಾಮಾನು ತಂದು ಈಗ ಆಟಾಡ್ತಾ ಇದ್ದಾನೆ. ರಜ್ಜನೂ ಮಾತಾಡ್ಸಿಲ್ಲ, ಯಾರನ್ನೂ ಇಲ್ಲ, ಬಂದ ಅವ್ನ ಪಾಡಿಗೆ ಆಟ. ಇನ್ಮೇಲೆ ಹಿಂಗೆ ಐ ಥಿಂಕ್ ಅಲ್ವಾ, ಎಕ್ಸ್ಪೀರಿಯನ್ಸ್ ಇರೋರು ಹೇಳಿ. ಪೇರೆಂಟ್ ಸೈನ್ ಮಾಡಿ. ಏನು ಮಾಡಬೇಕು ಇಲ್ಲಿ? ಎಲ್ಲಿ ಸೈನ್ ಮಾಡಬೇಕು? ಇಲ್ಲಿ ಪ್ರತೀಕ್ ಸೈನ್ ಆಗ್ತಾ ಇದ್ದಾರೆ ಆನವ್ ಡೈರಿಗೆ, ನೋಡಿದ್ದೀನಿ ಅಂತ. ಹೌ ಆರ್ ಯು ಫೀಲಿಂಗ್? ನಾಟ್ ನೈಸ್. ಅವ್ನು ಯಾಕೆ ಒಂಥರ ಇದನ್ನ ಏನೋ ಗೊತ್ತಾಗ್ತಾ ಇಲ್ವಲ್ಲಪ್ಪ. ನೋಡಿ, ಅಪಾರ್ಟ್ಮೆಂಟ್ಗಳಲ್ಲಿ ಹೆಂಗೆ ಆಗುತ್ತೆ ಅಂತಾರೆ, ಹಿಂಸೆ ಆಗಂಥದ್ದು. ಯಾರು ಫಸ್ಟ್ ಫ್ಲೋರಲ್ಲಿ ನಮ್ಮ ಮನೆ ಪಕ್ಕದ ಮನೇಲಿ ಇನ್ನೊಂದು 2 ನಾಯಿ ಇಟ್ಟಿದ್ದಾರೆ, ಅವ್ರನ್ನ ಕರೆದುಬಿಟ್ಟು ನೋಡಿ ಸುಸು ಮಾಡಿಸಿದ್ದೀರಾ ಹಾಗೆ ಹೀಗೆ ಅಂತ ಹೇಳೋರಂತೆ.
ನೀವು ತಾನೇ ಹೋಗಿತ್ತು, ಅವ್ರು ನಮ್ಮ ಮೇಲೆ ಇಡ್ತಾ ಇದ್ದಾರೆ ಅಂದ್ಬಿಟ್ಟು ಇವರು. ಯಾಕಂದ್ರೆ ಇಲ್ದರನ್ನ ಏನು ಕುಪ್ಕೋಬೇಕು ಅಂತ ಪಾಪ ಅವರು ಅದೇ ಹೇಳ್ತಿದ್ದು, ಇಲ್ದರನ್ನ ನಾನೇ ಕುಪ್ಕೊಬೇಕು ಅಂತ ಅವರು. ಆಮೇಲೆ ಅದು ಎರಡೂ ಅಲ್ಲ, ಅದು ಬೇಬಿ ಮಾಡಿರುತ್ತೆ, ಮಕ್ಕಳು ಮಾಡಿರ್ತವೆ, ಹಾಗೆ ಹೀಗೆ ಅಂತಂದ್ಬಿಟ್ಟು ಅದು ಇದಂತೆಲ್ಲ ಆಗ್ತಾ ಇತ್ತು. ಆದರೆ ನನಗೆ ಬೇಜಾರಾಗಿದ್ದ ವಿಷಯ ಏನು ಗೊತ್ತಾ, ನಾನು ಸುಮಾರು ಹಾಯ್ ಬಾಯ್ ಅಂತ ಮಾತಾಡ್ಕೊಂಡು ಇದ್ದವರೇ ಅವರ ಎದುರುಗಡೆ ಅಪಾರ್ಟ್ಮೆಂಟಿಗೆ ಏನೋ ಹೇಳಿ ನಾನೇನೋ ಹೇಳಿದ್ದಂತೆ, ಅದು ಅವ್ರಿಗೋಗಿ ಹೇಳಿ ಅವ್ರವ್ರೆ ಗಾಸಿಪ್ ಮಾಡ್ಕೊಂಡವ್ರೆ. ಇಲ್ಲಿ ನಾನೇನೋ ಶಿವನೇ ಅಂತ ನೀವು ಆಲ್ರೆಡಿ ವ್ಲಾಗಲ್ಲಿ ನೋಡ್ತಾ ಇರ್ತೀರ, ನಾನು ಪೂರ್ತಿ ಇಲ್ಲೇ ಇರ್ತೀನಿ. ಅದು ಈಗೊಂದೆಲ್ಲ ಒಂದು ವರ್ಷದ ಮ್ಯಾಟ್ರ್ ಆದ್ರೂ ಕೂಡ ಒಂದು ವರ್ಷದಿಂದ ವ್ಲಾಗ್ ನೋಡಿರ್ತೀರ. ನಾವಾಯಿತು ನಮ್ಮ ಪಾಡಾಯಿತು ಅಥವಾ ನಾವು ಇರೋದೇ ಇಲ್ಲ ಆ ರೀತಿ ಇರುತ್ತೆ. ಅವ್ರದ್ದು ಫ್ಲ್ಯಾಟ್ ಇರೋದು ಅಲ್ಲೆಲ್ಲೋ ದೂರ, ಅವರೇನೋ ಮಾಡ್ತಿರೋದು ನನಗೆ ಕೇಳಿಸ್ಕೊಂಡು ನಾನು ಹೇಳಿದ್ದಂತೆ. ನನಗೆ ಅಯ್ಯೋ ಅದಕ್ಕೆ ಅದು ಬೇಜಾರಾಯಿತು ಅಂತ ಇವ್ರು ಹೇಳೋಕ್ಕೆ. ಅಂದರೆ ನಾನು ಏನು ಹೇಳ್ತೀನಿ ಅಂದರೆ ಅವರವರೇ ನನ್ನ ವಿಷಯ, ನಾನೆಲ್ಲೋ ಮೂಲಲ್ಲಿದ್ದೀನಿ, ನನ್ನ ವಿಷಯ ತಗೊಂಡು ಅವ್ರು ಹೇಳೋದು ಅಂದ್ಬಿಟ್ಟು ಇವ್ರವ್ರು ಗ್ಯಾಸಿಪ್ ಮಾಡ್ಕೊಂಡು ನನ್ನ ಹತ್ರ ಇವತ್ತು ಡಿಸ್ಕಷನ್ ಮಾಡ್ತಾಯಿದ್ರು. ನಾನು ಅದಕ್ಕೆ ಕೇಳಿಸ್ಕೊಳ್ಳೋದಂಗೆ ಕೇಳಿಸ್ಕೊಂಡು ಇದು ಪರಿಸ್ಥಿತಿ. ಏನು ಗೈಸ್ 40 ಮಿನಿಟ್ಸ್ ಊಟ ಮಾಡಿದಾನೆ ಗೈಸ್ ಇವನು ಇವತ್ತು. 5 ಗಂಟೆಗೆ ಮಲ್ಕೊಂಡು 7 ಗಂಟೆ 8 ಗಂಟೆಗೆ ಎದ್ದೇಳ್ತಾನೆ ಕಳ್ಳ. ಆ ಕಡೆ ಕಳ್ಳ. ಏನು ಮಾಡಿದ್ರು ಸೀರಿಯಲ್ ನೋಡಬೇಕು, ಕೆಲಸ ಮಾಡ್ತಾ ಇದ್ರು ಸೀರಿಯಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟು ಬ್ಯುಸಿನಲ್ಲೂ ಅವ್ನು ಮಲಗ್ಸೋಕೆ ಎಷ್ಟು ಕಷ್ಟ ಬೀಳಬೇಕು, ತಿನ್ಸೋಕ್ಕೆ ಯಪ್ಪಾ ದೇವ್ರೆ. ಹಿಂಗೆ ಇರೋದು ಇವತ್ತು ದಿನ. ಒಂಥರ ಗೊತ್ತಿಲ್ಲ ಗೈಸ್, ಒಂಥರ ಈ ಮದುವೆ ಆದಮೇಲೆ ಮಕ್ಕಳಾದ್ಮೇಲೆ ನಮ್ಮ ಬಗ್ಗೆ ನಮಗಿಂತ ಅವ್ರ ಬಗ್ಗೆ ಯೋಚನೆ ಜಾಸ್ತಿ ಆಗಿಬಿಡುತ್ತೆ. ನೀನು ನಿದ್ದೆ ಮಾಡಿಲ್ಲ, ತೂ ಸೊಂಟ ಆಡ್ತಾ ಇದೆ, ಸೊಂಟ ಕಾಲು. ಗೈಸ್ ಇವ್ರು ಏನು ಮಾಡ್ತಾ ಇದ್ದಾರೆ ಗೊತ್ತಾ ಗೈಸ್, ನನಗೆ ರೇಗ್ತಾ ಇದ್ದಾರೆ ಗೈಸ್. ನಾನು ಸರಿ ಡೈಲಾಗ್ ಎಲ್ಲ ಮರ್ತೋಗ್ತಾ ಇದ್ದೀನಿ ನಾನು ಸಿಕ್ಕಾಪಟ್ಟೆ. ನನಗೆ ಶಾರ್ಟ್ ಟರ್ಮ್ ರಿಮೆಂಬರಿ ಲಾಸ್ ಆಗ್ತಾ ಇದೆ. ರಿಮೆಂಬರ್ ಇಲ್ಲ ಏನಕ್ಕೆ ಶಾರ್ಟ್ ಟರ್ಮ್ ರಿಮೆಂಬರ್ ಇಲ್ಲ ಸಿರಿಕೆ. ಡೋರಾ ನೋಡಿದ್ದೀರಾ ಪಿಕ್ಚರ್? ಅದೇ ಫಿಶ್ ಇದು ಮತ್ತೆ ಇನ್ನೊಂದು ಫಿಶ್ ಅದಕ್ಕೆ ಫಸ್ಟ್ ಬಂದೊಂದು ಫೈಂಡಿಂಗ್ ನೀಮೋ. ಅದರಲ್ಲಿ ಸಕ್ಕತ್ತಾಗಿರೋ ಸಕ್ಕತ್ ಫೇವ್ರೆಟ್ ಡಬ್ಬಿಂಗ್ ತಮಿಳ್ ಡಬ್ ಮಾಡಿದ್ದಾರೆ ಅಂತ ಚೆನ್ನಾಗಿ. ಅದೇ ಡಬ್ಬಿಂಗ್ ಮಾಡಿರೋದು ಏನು ಸಕ್ಕತ್ತಾಗಿ ಮಾಡಿದ್ದಾರೆ ಅಂದರೆ ಡೋರಾದು. ಡೋರಿ ಹೇ ಎನ್ ಪೇರ್ ಡೋರಿ, ಉನ್ ಪೇರೇನು ಇವು ಒನ್ ಪೇರೇನು. ಅದು ಕನ್ನಡದಲ್ಲಿ ಅವೈಲೇಬಲ್ ಇಲ್ಲ, ಅದಕ್ಕೋಸ್ಕರ ನಾವು ತಮಿಳಲ್ಲಿ ನೋಡಿದ್ದು. ಅದಕ್ಕೆ ಆಮೇಲೆ ಬೈಬೇಡಿ. ಮತ್ತೆ ಏನು ಪ್ರತ್ಯೇಕ ಸಮಾಚಾರ? ನಾನು ಏನೋ ಮಾತಾಡ್ತಾ ಇದ್ದೆ ಗೈಸ್, ಮಧ್ಯದಲ್ಲಿ ಇಂಟ್ರಪ್ಟ್ ಮಾಡಿಬಿಟ್ರು. ನಾನು ಡೈಲಾಗ್ ಮರ್ತೋಗ್ತಿದ್ದೀನಿ ಅಂತ ನನಗೆ ಬೈತಾ ಇದ್ದಾರೆ. ಏಯ್ ಎಸ್ಸಲ್ಲ ನಿಂಗೆ ಹೇಳ್ಕೊಡೋದು ಡೈಲಾಗ್ನ ಹಿಂಗೆಲ್ಲ ಅಂತ ಇದ್ದಾರೆ ಗೈಸ್ ನನಗೆ. ಏನು ಇದು ನಿನಗೆ ನಮ್ಮ ಯೂಟ್ಯೂಬ್ ಬ್ಲಾಗ್ಸು ಕಂಪ್ಲೇಂಟ್ ಬಾಕ್ಸಾ? ನಗ ಬೇರೆ ಎಲ್ಲ ಸೆಟ್ ಇಲ್ವಲ್ಲ, ಯಾವುದಾದ್ರು ಸಿಕ್ಕಿದಾಕದು. ಪ್ರತೀಕ್ ಈಗ ಗ್ಲೌಸು ಮತ್ತೆ ಅಲ್ಲ, ನೀವೇನಕ್ಕೆ ಇದು ಅಮೆಯಾನ್ ನೋಡ್ಕೊಳ್ಳೋ ಚಾಲೆಂಜ್ ಮಾಡ್ತಾ ಇಲ್ಲ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಹೌದು, ಯಾರು ಕೇಳಿದ್ದು? ಪ್ರೋಮೋ ವ್ಲಾಗ್ಸ್ ಫ್ಯಾಮಿಲಿ ಕೆಲಸ ಇದು ಸಾಕ್ಸು, ಇದು ಕೈದ, ಇದು ಕೈದು, ಇದು ಹಾಕ್ರಿ ಕೊಡಿ ಇಲ್ಲಿ. ಎಲ್ಲ ಅದು ಎಲ್ಲೋಗುತ್ತೆ ಅಂತಲೇ ಗೊತ್ತಿಲ್ಲ ಗೈಸ್. ನಿಮ್ಮ ಮನೇಲೂ ಹಿಂಗೆನಾ? ಕಮೆಂಟ್ ಮಾಡಿ. ಕುನ್ಫು ಪಾಂಡಾ ಕಲ್ತ್ಕೊಂಬಗಳು ಈಗಲೇ ಪಾಪ, ಅದು ಆನವ್ದೇನೆ ಆಗಲ್ಲ ತಾನ ಅವನಿಗೆ. ದೊಡ್ಡವರಾದ ಅಣ್ಣಂದು ಹಾಕವ, ನೀನು ದೊಡ್ಡವಳಾಗು. ಇದನ್ನ ಹಾಕೊಂಡು ಒಂದು ದೊಡ್ಡವನಾದ, ನೀನು ಇದು ಹಾಕೊಂಡು ದೊಡ್ಡವನು. ಗೈಸ್ ಕ್ಲೈಮೇಟಿಗೆ ಹಿಂಗಿದೆ ಗೊತ್ತಾ? ಯಪ್ಪ ದೇವ್ರೆ. ಏನು ಏನು ಏನು
ಊತೆ ಕಾಕ ಊತೆ ಪಪ್ಪ ತಾನೇ ಇದು ಪಾಪ ಊತೆ ಕಾಕ ಊತೆ. ಏನೇನು ಸಾಂಗೋ ಏನೋ, ಸುಮ್ಮನೆ ನಮಗೇನು ಗೊತ್ತಿಲ್ಲ, ಏನೇನೋ ಹೇಳ್ಬೇಡಿ. ಈ ಸಾಂಗ ಇನ್ನೊಂದು ಸಾಂಗ ಯಾವುದಕ್ಕೋ ಅದೇನೋ ಏನೋ ದೇವ್ರದ್ದು ಅಂತೆ ಅದು. ಗೈಸ್ ಆ್ಯಕ್ಚುಲಿ ನಿನ್ನೆ ಡೆಂಟಲ್ ಡಾಕ್ಟರ್ ಹತ್ರ ಏನು ಹೋಗಿದ್ವಿ, ಫಸ್ಟು ತೋರಿಸಿದ್ವಲ್ಲ ಆ ಡಾಕ್ಟ್ರು, ಅವರು ಏನು ಹೇಳಿದ್ರು ಅಂತ ಅಂದರೆ, ಈಗ ಸದ್ಯಕ್ಕೆ ಈ ಹಲ್ಲನ್ನ ತೆಗಿಲೇಬೇಕು ಅಂತ ಹೇಳಿದ್ರು. ಇದನ್ನೇನು ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಅವ್ರೇನು ಹೇಳಿದ್ರು ಅಂದರೆ ಬೋನ್ನ ತೆಗೆದು ಅಲ್ಲಿಂದ ಇನ್ಫೆಕ್ಷನ್ನ ಕ್ಲಿಯರ್ ಮಾಡಿ ಆಮೇಲೆ ಅದನ್ನು ಸ್ಟಿಚ್ ಮಾಡೋ ಪ್ರೋಗ್ರಾಮ್ ಏನಿದೆ ಅದು ವರ್ಕ್ ಆಗಲ್ಲ, ಅಂದರೆ ಒರಿಜಿನಲ್ ಟೂತ್ನ ನಾವು ಸೇವ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಆಫ್ಟರ್ ಎವ್ರಿ ಡಾಕ್ಟರ್ಸ್ ಡಿಸ್ಕಷನ್. ಓಕೆನಾ? ಆಮೇಲೆ ನಾನು ಕೇಳಿದೆ ಕ್ಯಾಪ್ ಹಾಕಿಸ್ಕೋಬೋದಲ್ವ, ಯಾಕಂದರೆ ನನಗೆ ಅಲ್ಲಿರೋದು ಇನ್ಫೆಕ್ಷನ್ ಅಥವಾ ವಾಟ್ ಎವರ್ ಅದೇ ನನಗೇನು ತೊಂದರೆ ಕೊಡ್ತಾಯಿಲ್ಲ, ಸೊ ಹಂಗೆ ಮಾಡ್ಕೋಬೋದಲ್ಲ ಅಂತ ಕೇಳಿದ್ದಕ್ಕೆ ಅವ್ರು ಏನು ಹೇಳಿದ್ರು ಅಂದರೆ, ಕ್ಯಾಪ್ ತೆಗೆದು ಕ್ಲೀನ್ ಮಾಡೋ ಪ್ರೊಸೀಜರ್ ಟೈಮಲ್ಲಿ ಅದು ಟ್ರಿಗರ್ ಆಗಿ, ಕ್ಯಾಪ್ ಹಾಕಿದ್ಮೇಲೆ ಅದು ಟ್ರಿಗರ್ ಆಗಿ ಪೇಯ್ನ್ ಬಂದರೆ, ಆ ಇನ್ಫೆಕ್ಷನ್ ತೊಂದರೆ ಮಾಡಿದ್ರೆ ಅವಾಗ ಏನು ಮಾಡ್ತೀರಾ ಅಂತ ಕೇಳಿದ್ರು. ಈಗ ಮತ್ತೆ ನಾವು ಅದೇ ಲೂಪಲ್ಲಿ ಸಿಗಾಕೊಂಡಿದ್ದೀವಿ. ನಾನು ಹೇಳ್ತೀನಿ ಗೊತ್ತಾ, ಟ್ರಿಗರ್ ಆದಮೇಲೆ ನೋಡೋಣ, ಆಮೇಲೆ ಬೇಕಾದ್ರೆ ಅದೇ ನನ್ನ ಕ್ಯಾಪೇನೆ ಇನ್ನೊಂದು ಸ್ವಲ್ಪ ಡಿಲೇ ಮಾಡಿ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಇನ್ನೊಂದು ಮಂತ್. ಮತ್ತು ಈಗ ಈ ಇರಿಟೇಷನ್ಗೆ ಏನು ಮಾಡ್ತೀಯಾ? ಹಂಗೆ ಕಾಲ ತಳ್ತೀನಿ. ಇಲ್ಲಿ ಮುಖ ತೋರಿಸ್ಬೋದು. ಸೀರಿಯಸ್ ಆಗಿ ಇವಾಗ ಕಳಿತಿಲ್ವಾ, ಹಂಗೆ ಹಂಗೆ ರೂಢಿ ಆಗ್ಬಿಟ್ಟಿದೆ ಒಂಥರ. ಮಗಳನ್ನ ನೋಡ್ಬಿಟ್ಟು ಏನೋ ಮಾತಾಡಿಸ್ತಾವಳೆ. ಅರೆ ನೀವೇನು ಮಾಡ್ತಾ ಇದ್ದೀರಾ? ಈಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನಾನು ಬೆಳಗ್ಗೆ ಇವ್ರು ಹಾಕೊಂಬಂದಿದ್ರಂತೆ ಇದು ಶರ್ಟ್, ಅದನ್ನ ನೋಡ್ಬಿಟ್ಟು ನಾನು ಇದನ್ನ ಹಾಕೊಂಡಂತೆ. ಬರಿ ಬಾ ಬರಿ ಬಾ, ಹಂಗೆಲ್ಲ ಇಲ್ಲ ಚಿನ್ನು, ಹಂಗೆ ಹಾಕ್ಕೊಂಡೆ. ನೀವು ಹೇಳಿದ್ಮೇಲೆ ಗೊತ್ತಾಗಿದ್ದು ನನಗೂ. ಹೌದಾ? ವಾವ್. ಆದರೆ ಪ್ರತಿ ಸಲ ಹಿಂಗೆ ಆಗುತ್ತೆ, ಏನಕ್ಕೆ ಅಂತ ಮಾತ್ರ ಗೊತ್ತಿಲ್ಲ. ಗೈಸ್ ಕ್ಲೈಮೇಟ್ ಏನಕ್ಕೆ ಹಿಂಗಿದೆ ಗೊತ್ತಾಗ್ತಾ ಇಲ್ಲ. ಕ್ಲೈಮೇಟ್ ಹಂಗಿರೋದಕ್ಕೆ ಎಲ್ಲರೂ ಮೂಡು ಒಂಥರ ಇದೆ, ಆಮೇಲೆ ಒಂಥರ ಸಿಕ್ ಫೀಲ್ ಆಗ್ತಾ ಇದೆ. ಇವರಿಬ್ರು ಏನೋ ಮಾಡ್ತಾನೆ ಇರ್ತಾರೆ, ಅದು ಏನಂತಾನೆ ಅರ್ಥ ಆಗಲ್ಲ. ಸುಮ್ಮನೆ ಕುತ್ಕೊಂಡು ಅವ್ರ ಮುಖ ಇವರು, ಇವ್ರ ಮುಖ ಅವ್ರು ನೋಡ್ಕೊಳ್ಳೋದು ಅಲ್ವಾ? ಕ್ಲೈಮೇಟ್ ಸೆಟ್ಟಿಂಗ್. ಗಾಯ್ಸ್ ಮಳೆ ಬರೋ ಥರ ಇದೆ. ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ಅಂದರೆ, ಎಂಥ ಸಿಚುವೇಶನ್ ನೋಡಿ. ಈಶಾ ಇಲ್ಲಿದ್ದಾನೆ ಆಯಿತಾ, ಅವನಿಗೆ ಹೇರು ಇದು ಮಾಡಿಸಿರೋದಕ್ಕೆ ಓನ ಮಗನೇ, ಅವನಿಗೆ ಚಳಿ ಆಗುತ್ತೆ. ಆದರೆ ಅವನಿಗೆ ಹುಳ ಆಗಿತ್ತು ಆಯಿತಾ, ಹುಳ ಎಲ್ಲ ಬೀಳ್ತಾ ಇದೆ. ಅವನ್ನ ನಾನು ಮನೆ ಒಳಗಡೆ ಕಟ್ಕೊಳಕ್ಕಾಗಲ್ಲ, ಮಕ್ಕಳೆಲ್ಲ ಕೂತಿರ್ತಾರೆ. ಮೊನ್ನೆ ಏನಾಗ್ಬಿಟ್ಟಿತ್ತು, ಅವ್ನು ಒಳಗಡೆನೇ ಇಟ್ಕೊತಿದ್ವಲ್ಲ, ಇಲ್ಲಿ ಕೂತ್ಕೊತಿದ್ನಲ್ವಾ, ಅದು ಹುಳ ಎಲ್ಲ ಏನಂತಾರೆ ಮೇಲೆ ಹತ್ತಾ ಇತ್ತು, ಗೋಡೆ ಮೇಲೆಲ್ಲ. ಅದೇನಾಗ್ಬಿಡುತ್ತೆ ಅಂದರೆ ಮಕ್ಳಿಗೆಲ್ಲ ಆ್ಯಕ್ಚುಲಿ ಸ್ಪ್ರೆಡ್ ಆಗುತ್ತೆ. ಅದು ಎಳೆ ಮಕ್ಳು ಇಟ್ಕೊಂಡು ನಾವು ನಡಿ ಒಳಗೆ ಸುಮ್ಮನೆ ನೆಪಕ್ಕೆ ನನಗೆ ಏನೇನೋ ಮಾಡಿಕೊಡ್ತಾರೆ ಬಾಣಂತನ ಅಂತ, ಅವರೇ ತಿಂತಾರೆ ಅರ್ಧ. ಗೈಸ್ ಇಲ್ಲಡೆ ತಿಂತಾರದು. ನಮಗೆ ರೊಟ್ಟಿ ಮಾಡಿದ್ದಾರೆ ನಮ್ಮಮ್ಮ, ಅಕ್ಕಿ ರೊಟ್ಟಿ. ಪ್ರತೀಕ್ಗೆ ತುಂಬ ಇಷ್ಟ, ಆದರೆ ಪ್ರತೀಕ್ಗೆ ಈ ಥರ ಇಷ್ಟ ಆಗಲ್ಲ, ಒಂಥರ ವೈಟಿಗೆ ಬರುತ್ತೆ ಗೊತ್ತಾ, ಏನೂ ಇಲ್ಲ ಆ ಥರ ಇಷ್ಟ ಆಗುತ್ತೆ. ಸೊ ಬಿಸಿ 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 ಖಾರ ಖಾರ ಖಾರ. ಸೊ ಪ್ರತೀಕ್ ಈಗ ಬರಬೇಕು, ಬಂದಮೇಲೆ ಅವ್ರು ತಿಂದಮೇಲೆ ಅವ್ರಿಗೆ ಇಷ್ಟ ಆಗುತ್ತಾ ಏನೋ ಕೇಳೋಣ. ಇಲ್ಲೋಡಿ ಏನು ಮಾಡ್ತಿದ್ದಾಳಮ್ಮ ಅಮೇಯ? ಅಮೇಯ ಪಾಪು ಪ್ಲೀಸ್ ಉಪವಾಸಕಾರ ಎತ್ಕೊಳ್ಳೋದು, ತಿನ್ನೋದು ಅನ್ನೋದು. ಉಪವಾಸಕಾರ ತಿಂತವನೇ ಮಗ. ಗಂಟು ಕದಿ ಖಾರ ಐತ ಮಗ, ಎದುರು ಬಿಡ್ತಾನೆ.
ಅದೇ ಇಷ್ಟ. ಸಾಕು ಮಗನ ಖಾರ ಆಗುತ್ತೆ. ಅಯ್ಯೋ ಅದು ಹಂಗೆ ಅಲ್ವಾ, ಉಪ್ಪಿನ ಖಾರ ಬಿಡೋಕ್ಕಾಗಲ್ಲ ಅಂತ ಖಾರ ಆದರೂ ತಿಂತಾಯಿರ್ತೀವಿ ಹಂಗೆ. ಕರಡಿ ನೋಡ್ಕೊಂತ ಪಾಪ ಅವನಿಗೆ ಗೊತ್ತು ಹಿಂಗೆ ಹಾಕಿದ್ರೆ ನಾನು ನೋಡ್ಕೊಬೇಕು ಅಂತ. ಈ ಸಚ್ ಅ ಬ್ರಿಲಿಯಂಟ್ ಗಾಯ್. ಒಂದು ಸಾಂಗ್ ಹೇಳು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಹೋ. ಪಾಪ ಅಜ್ಜಿಗೆ ತೋರಿಸು ಬಾ. ನಾನು ಬಾಬಾ ಹಾನು ಅಮ್ಮಮ್ಮಗೆ ತೋರಿಸು ಬಾ. ಬಾ ನೋಡಿ ಅಮ್ಮಮ್ಮ. ಕನ್ನಡಿ ಹೆಂಗ್ ನೋಡ್ಕೊಂತಾನೆ ಗೊತ್ತಮ್ಮ. ಇಲ್ಲಿ ತೋರಿಸು. ಅಯ್ಯೋ ವಾ ಅಯ್ಯೋ ನೋಡಿ ಮನೆ ಮೇಲೆ ಬೊಟ್ಟು ತರಾನೇ ಆಗೋಯ್ತು ಅವ್ನಿಗೆ. ಎಷ್ಟು ಜೋರಾಗಿ ಬಿದ್ದವನಲ್ವಾ. ಅವ್ನು ಯಾವಾಗಲೂ ಅಲ್ಲೇ ಏಟಾಗುತ್ತೆ. ಆದ್ರೆ ಏನದು ಅದೇ ನಾಳೆ ಹೋಗಿ CCTV ಇವತ್ತೇನು ಬಿಟ್ಟೋಗೋ ಇದ್ರಲ್ಲಿ ಕೋಳಿ ಸುಟ್ಟು ಹಾಕೊಂಡು ನೋಡು. ಸೂಪರ್. ನಾನು ಹಾಕೊಂಡ ಅಮ್ಮ ಮಾತ್ರ ಇಸ್ಕೋಬೋಗ ಏರ್ಬ್ಯಾಂಡ್ ಎಂತ ಅಮ್ಮ ತಿರುಗಾಡಿ ಎಲ್ಲಿ ಇಲ್ಲ ಮಕ್ಕಳದ ಅಂತಾರ. ಹೆಂಗೆ ಏಟ್ ಮಾಡ್ಕೊಂಡು ನನ್ನ ಮಗುಗೆ ಹೆಂಗಮ್ಮ ಏಟಾಯ್ತು ದೇವ್ರೆ. ಎಷ್ಟು ಓದಿದೆ ನೋಡಿ ಅದು ಅಲ್ವಾ. ಏನವ ತೆಗಿಬೇಕಾ. ತಲೆನೋವಿದೆ ಪಾಪ, ಹುಷಾರು. ಈಗ ನೋಡ್ಕೊ ಜುಟ್ಟು ನೋಡ್ಕ ಹಾನು ಜುಟ್ಟು ನೋಡ್ಕೊ ಕನ್ನಡಿಲಿ. ಬ್ಯೂಟಿಫುಲ್. ನೋಡ್ಕೊ ನೋಡು ನೋಡಲಿ ಇಲ್ಲಿ. ವಾವ್ ತೆಗಿಬೇಕು ಬೇಡವಾ. ಓ ಯೇ